ಒಂದೇ ಕಡೆ ನಿಂತ್ಕೊಳ್ರಿ. ನಾವು 3 ಜನ ಮಕ್ಕಳು. ನಾಲ್ಕಿದ್ದು ಅವರು ಭಾಳ ದಿನಗಳಿದ್ದು ಹೊರಗಡೆನೇ ಇದ್ದರು. ಮನೆ ಕರ್ಕೊಂಡ್ಬಂದು ಇಟ್ಕೊಂಡಿದ್ವಿ. ಬಂದು ಇಟ್ಕೊಂಡ್ರು ಅವ್ರ ಮನೆ ಸೇರ್ತಾ ಇರಲಿಲ್ಲ. ಅದಿದ್ದು ಇನ್ಮೇಲೆ ತಪ್ಪಾಗಿದೆ. ನಾವು ಇನ್ಮೇಲೆ ನಾವು ನೋಡ್ಕೊಂತೀವಿ. ಯಾರು ಇಲ್ಲ, ಹೊರಗಡೆ ಹಾಕಿಲ್ಲ. ಹೊರಗಡೆ ಇದ್ದು ಅವ್ರು ಭಾಳ ದಿನ ಹೊರಗಡೆನೇ ಇದ್ದಿದ್ದು ಆಗಿದೆ. ಇವಾಗ ಸಾಹೇಬ್ರುಗಳಿದ್ದು ನಾನು ಚೆನ್ನಾಗಿ ನಾವು ನೋಡ್ಕೊಂತೀವಿ. ಇಷ್ಟು ದಿನ ಏನಕ್ಕೆ ನೋಡ್ಕೊಂಡಿಲ್ಲ? ಏನಂಗೆ ಅಂತೆ ಇಷ್ಟು ದಿನ ಏನಕ್ಕೆ ನೋಡ್ಕೊಂತಿದ್ದಿಲ್ಲ? 9-10 ವರ್ಷ ಮಾಡ್ತಾರೆ. ಸರಿ ಬಿಟ್ಟಿರ್ತಿ ನೋಡ್ತೀನಿ ಸರ್. ಅಲ್ಲಲ್ಲ, ಕಾರಣ ಏನು ಸರ್? ಅವ್ರು ಹೊರಗೆ ಹೋಗೋಕೆ ಕಾರಣ ಏನು? ಕಾರಣಗಳಂದರೆ ನಮ್ಮ ತಾಯಿನ ಊಟ ಹಾಕ್ದಂಗೆ 21 ದಿನ ಊಟ ಹಾಕ್ದಂಗೆ ವಿಚಿತ್ರವಾಗಿ ಸಾಯ್ಸೋಕೆ ಅಪರಾಟಿನ ಅವರೇ ಕಾರಣ. ಮತ್ತು ನಮ್ಮನ್ನು ಕೇರ್ ಮಾಡಲಿಲ್ಲ, ನಮಗೆ ಓದಿಸ್ಲಿಲ್ಲ, ಮಾಡಲಿಲ್ಲ. ನಮ್ಮನ್ನು ಕೇರೇ ಮಾಡಲಿಲ್ಲ ಅವರು. ನಮಗೆ ಮದುವೆನೂ ಮಾಡಲಿಲ್ಲ. ಮದುವೆ ಯಾರೋ ಹೆಣ್ಣು ಬೇರೆ ಮದುವೆ ಮಾಡಿದ್ರು ನಮಗೆ. ಆಗೋಗಿದೆ. ಇನ್ಮೇಲೆ ನೋಡ್ಕೊಂತೀನಿ ನಾನು. ಹನುಮಂತ. ನಾವು 3 ಜನ ಮಕ್ಕಳು. ನಾಲ್ಕಿದ್ದು ಅವರು ಭಾಳ ದಿನಗಳಿದ್ದು ಹೊರಗಡೆನೇ ಇದ್ದರು. ಮನೆ ಕರ್ಕೊಂಡ್ಬಂದು ಇಟ್ಕೊಂಡಿದ್ವಿ. ಬಂದು ಇಟ್ಕೊಂಡ್ರು ಅವ್ರ ಮನೆ ಸೇರ್ತಾ ಇರಲಿಲ್ಲ. ಅದಿದ್ದು ಇನ್ಮೇಲೆ ತಪ್ಪಾಗಿದೆ. ನಾವು ಇನ್ಮೇಲೆ ನಾವು ನೋಡ್ಕೊಂತೀವಿ. ಯಾರು ಇಲ್ಲ, ಹೊರಗಡೆ ಹಾಕಿಲ್ಲ. ಹೊರಗಡೆ ಇದ್ದು ಅವ್ರು ಭಾಳ ದಿನ ಹೊರಗಡೆನೇ ಇದ್ದಿದ್ದು ಆಗಿದೆ. ಇವಾಗ ಸಾಹೇಬ್ರುಗಳಿದ್ದು ನಾನು ಚೆನ್ನಾಗಿ ನಾವು ನೋಡ್ಕೊಂತೀವಿ. ಇಷ್ಟು ದಿನ ಏನಕ್ಕೆ ನೋಡ್ಕೊಂಡಿಲ್ಲ? ಏನಂಗೆ ಅಂತೆ ಇಷ್ಟು ದಿನ ಏನಕ್ಕೆ ನೋಡ್ಕೊಂತಿದ್ದಿಲ್ಲ? 9-10 ವರ್ಷ ಮಾಡ್ತಾರೆ. ಸರಿ ಬಿಟ್ಟಿರ್ತಿ ನೋಡ್ತೀನಿ ಸರ್. ಅಲ್ಲಲ್ಲ, ಕಾರಣ ಏನು ಸರ್? ಅವ್ರು ಹೊರಗೆ ಹೋಗೋಕೆ ಕಾರಣ ಏನು? ಕಾರಣಗಳಂದರೆ ನಮ್ಮ ತಾಯಿನ ಊಟ ಹಾಕ್ದಂಗೆ 21 ದಿನ ಊಟ ಹಾಕ್ದಂಗೆ ವಿಚಿತ್ರವಾಗಿ ಸಾಯ್ಸೋಕೆ ಅಪರಾಟಿನ ಅವರೇ ಕಾರಣ. ಮತ್ತು ನಮ್ಮನ್ನು ಕೇರ್ ಮಾಡಲಿಲ್ಲ, ನಮಗೆ ಓದಿಸ್ಲಿಲ್ಲ, ಮಾಡಲಿಲ್ಲ. ನಮ್ಮನ್ನು ಕೇರೇ ಮಾಡಲಿಲ್ಲ ಅವರು. ನಮಗೆ ಮದುವೆನೂ ಮಾಡಲಿಲ್ಲ. ಮದುವೆ ಯಾರೋ ಹೆಣ್ಣು ಬೇರೆ ಮದುವೆ ಮಾಡಿದ್ರು ನಮಗೆ. ಆಗೋಗಿದೆ. ಇನ್ಮೇಲೆ ನೋಡ್ಕೊಂತೀನಿ ನಾನು. ನಿಮ್ಮ ಹೆಸರು? ಹನುಮಂತ.